ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಬೃಂದಾವನ ಆರ್ಟ್ಸ್ ಆ್ಯಂಡ್ ಕ್ರಿಯೇಷನ್ಸ್. ಯಾರೆಲ್ಲ ನಮ್ಮ ಚಾನಲ್ಗೆ ಫಸ್ಟ್ ಟೈಮ್ ವಿಸಿಟ್ ಮಾಡ್ತಾಯಿದ್ದೀರಾ, ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಫ್ರೆಂಡ್ಸ್. ಇವತ್ತು ರೇಷ್ಮೆ ಸೀರೆಗೆ ಕುಚ್ಚು ಹೇಗೆ ಕಟ್ಟಬೇಕು ಅನ್ನೋದನ್ನು ಈ ವಿಡಿಯೋದಲ್ಲಿ ನೋಡ್ತಾ ಇದ್ದೀವಿ. ಅದಕ್ಕಿಂತ ಮುಂಚೆ ರೇಷ್ಮೆ ಸೀರೆಯಿಂದ ದಾರದ ಎಳೆಗಳನ್ನ ಹೇಗೆ ತೆಗಿಬೇಕು ಅನ್ನೋದನ್ನು ಇನ್ನೊಂದು ವಿಡಿಯೋದಲ್ಲಿ ತಿಳಿಸಿದ್ದೀನಿ. ಅದನ್ನು ನಮ್ಮ ಚಾನಲ್ನ ಪ್ಲೇಲಿಸ್ಟ್ನಲ್ಲಿ ಸೀರೆ ಕುಚ್ಚಿನಲ್ಲಿ ಹೋಗಿ ಚೆಕ್ ಮಾಡ್ಬೋದು ಫ್ರೆಂಡ್ಸ್. ಬನ್ನಿ ಫ್ರೆಂಡ್ಸ್, ಸ್ಟಾರ್ಟ್ ಮಾಡೋಣವಾ? ಫ್ರೆಂಡ್ಸ್ ನೋಡಿ, ಫಸ್ಟು ಹಾಫ್ ಇಂಚಿಗೆ ಈ ಥರ ಮಾರ್ಕ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಫುಲ್ ಸೀರೆನ ಹಾಫ್ ಇಂಚಿಗೆ ಮಾರ್ಕ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಇವಾಗ ಬಿಗ್ಗಾಯಿ ನೀಡಲ್ ತೊಗೊಂಡು ಬಿಗ್ಗಾಯಿ ನೀಡಲ್ದಿಂದ ಮಾರ್ಕ್ ಎಲ್ಲಿ ಮಾಡಿರ್ತೀವಲ್ವ ಅಲ್ಲಿ ಮಾರ್ಕ್ ಮೇಲೆ ಈ ಥರ ಎಳೆಗಳನ್ನ ಡಿವೈಡ್ ಮಾಡ್ಕೊಂಡು ಹೋಗ್ತಾ ಇರಬೇಕು. ಡಿವೈಡ್ ಮಾಡ್ಕೊಂಡಾದ್ಮೇಲೆ ಲೆಫ್ಟ್ ಹ್ಯಾಂಡಲ್ಲಿ ಈ ಥರ ಇಟ್ಕೊಂಡು ಇದನ್ನು ರೈಟ್ ಹ್ಯಾಂಡಲ್ಲಿ ಎಳೆಗಳನ್ನ ಸ್ವಲ್ಪ ಈ ಥರ ಟ್ವಿಸ್ಟ್ ಮಾಡ್ಕೋಬೇಕು. ಟ್ವಿಸ್ಟ್ ಮಾಡ್ಕೊಂಡಾದ್ಮೇಲೆ ನಾಟ್ ಹಾಕಬೇಕು ಫ್ರೆಂಡ್ಸ್. ಈ ಥರ ಎಳೆಗಳು ಒಂದು ಮಿಸ್ ಆಗಬಾರ್ದು ಫ್ರೆಂಡ್ಸ್. ನೋಡಿ, ಈ ಥರ ನೋಡಿ. ಇವಾಗ ಸೂಜಿ ಸಹಾಯದಿಂದ ಎಳೆಗಳನ್ನೆಲ್ಲ ಈ ಥರ ಮುಂದೆ ತಗೋಬೇಕು ಫ್ರೆಂಡ್ಸ್. ಮುಂದೆ ತಗೊಂಡಾದ್ಮೇಲೆ ಈ ಥರ ಟೈಟಾಗಿ ನಾಟ್ ಮಾಡಬೇಕು. ಮೇಲೆ ಎಳೆದ್ಬಿಟ್ರೆ ಈ ಥರ ಟೈಟಾಗಿ ನಾಟ್ ಆಗುತ್ತೆ ನೋಡಿ. ಈ ಥರ ರೆಡಿ ಆಗುತ್ತೆ. ನೆಕ್ಸ್ಟ್ ಇನ್ನೊಂದು ತೋರಿಸ್ತೀನಿ ನೋಡಿ. ಇಲ್ಲಿ ಮಾರ್ಕ್ ಇದೆ, ಡಿವೈಡ್ ಮಾಡ್ಕೊತೀನಿ. ಆವಾಗ ಯಾವುದು ದಾರದ ಎಳೆಗಳು ಹೆಚ್ಚು ಕಡಿಮೆ ಆಗಲ್ಲ ಫ್ರೆಂಡ್ಸ್. ಈ ಥರ ಟ್ವಿಸ್ಟ್ ಮಾಡ್ಕೊಳ್ಳಿ, ನಾಟ್ ಹಾಕಬೇಕು ಫ್ರೆಂಡ್ಸ್. ದಾರದ ಎಳೆಗಳನ್ನ ಫುಲ್ ಮುಂದೆ ಎಳ್ಕೊಂಡು ನಿಧಾನಕ್ಕೆ ಈಗ ಇದನ್ನು ನಾಟ್ನ ಈ ಥರ ಮೇಲೆ ಸರಿಸಿ ಟೈಟ್ ಮಾಡ್ಕೊ ಫ್ರೆಂಡ್ಸ್. ನೋಡಿ, ಈ ಥರ ಟೈಟ್ ಮಾಡ್ಕೊಂಬಿಡಿ. ಇದೇ ಥರ ಫುಲ್ ಸೀರೆನ ರೆಡಿ ಮಾಡ್ಕೋಬೇಕು ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಇವಾಗ ಸೆಕೆಂಡ್ ಸ್ಟೆಪ್ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಫಸ್ಟು ಇದು ಇರುತ್ತಲ್ವ ಎಡ್ಜದು, ಫಸ್ಟ್ ಇದು ಎಲ್ಲ ಫುಲ್ ತಗೋಬೇಕು. ನೆಕ್ಸ್ಟು ಸೆಕೆಂಡ್ ಒನ್ನಲ್ಲಿ ಅರ್ಧ ಮಾತ್ರ ತಗೋಬೇಕು. ಎರಡು ಭಾಗ ಮಾಡಿಕೊಂಡು ಅದರಲ್ಲಿ ಫಸ್ಟ್ ಹಾಫು ತಗೋಬೇಕು. ಆಮೇಲೆ ಇದು ಎರಡು ಒಟ್ಟಿಗೆನ ಈ ಥರ ಇಟ್ಕೊಂಡು ಫಸ್ಟು ಇಲ್ಲಿ ನಾಟ್ ಹಾಕುತ್ತಲ್ಲ ಅದೇ ಥರ ಟ್ವಿಸ್ಟ್ ಮಾಡಿಕೊಂಡು ಈ ಥರ ನಾಟ್ ಹಾಕಬೇಕು ಫ್ರೆಂಡ್ಸ್. ಈ ಎಳೆಗಳನ್ನೆಲ್ಲ ಈ ಥರ ಸೂಜಿಯಿಂದನೇ ಈ ಥರ ಹೊರಗಡೆ ತಗೊಬಂದು ಹೇಳ್ಕೊಂಡು ಈ ಥರ ನಾಟ್ ಹಾಕೊಳ್ಳಿ ಫ್ರೆಂಡ್ಸ್. ಓಕೆನಾ? ಟೈಟಾಗಿ ಹಾಕ್ಕೊಳ್ಳಿ. ನೆಕ್ಸ್ಟು ಇನ್ನು ಹಾಫ್ ಇರುತ್ತಲ್ವ ಸೆಕೆಂಡ್ ಇದರಲ್ಲಿ, ಅದನ್ನು ತಗೊಂಡು ಮತ್ತೆ ಥರ್ಡ್ ಇದರಲ್ಲಿ ನೆಕ್ಸ್ಟ್ ಇದರಲ್ಲಿ ಮತ್ತೆ ಹಾಫ್ ಮಾಡ್ಕೋಬೇಕು. ಆ ಹಾಫ್ನ ಮತ್ತೆ ತಿರ್ಗಾ ಈ ಥರ ಟ್ವಿಸ್ಟ್ ಮಾಡಿಕೊಂಡು ಈ ಥರ ನಾಟ್ ಹಾಕೋಬೇಕು ಫ್ರೆಂಡ್ಸ್.
ಈ ಥರ ಬರುತ್ತೆ ಫ್ರೆಂಡ್ಸ್ ಸೆಕೆಂಡ್ ಸ್ಟೆಪ್ಪು. ನಾವು ಸೂಜಿಯಿಂದನೂ ಈ ಥರ ನೀಟಾಗಿ ನಾಟ್ ಹಾಕೋಬೋದು ಫ್ರೆಂಡ್ಸ್. ನೋಡಿ, ಕಾಣಿಸ್ತಾ ಇದೆಯಾ? ಇದು ಫಸ್ಟ್ ಸ್ಟೆಪ್ಪು, ಇದು ಸೆಕೆಂಡ್ ಸ್ಟೆಪ್ಪು. ಫ್ರೆಂಡ್ಸ್ ಇವಾಗ ಸೆಕೆಂಡ್ ಸ್ಟೆಪ್ ಮುಗಿದಿದೆ. ಫ್ರೆಂಡ್ಸ್ ಇವಾಗ ಥರ್ಡ್ ಸ್ಟೆಪ್ಪು. ಫಸ್ಟು ಸೆಕೆಂಡು ನೆಕ್ಸ್ಟು ಥರ್ಡ್ ಸ್ಟೆಪ್ಪಲ್ಲಿ ಫಸ್ಟದು ಫುಲ್ ತೊಗೊಂಡು ಸೆಕೆಂಡದು ಫುಲ್ ತೊಗೊಂಡು ನಾಟ್ ಹಾಕ್ತಾವೆ. ಈ ಥರ ನಾಟ್ ಹಾಕಿ, ಓಕೆನಾ? ನೋಡಿ, ಫಸ್ಟು ಸೆಕೆಂಡು ಥರ್ಡ್, ನೆಕ್ಸ್ಟು ಇದು ಅಷ್ಟೇ, ಎರಡು ಒಟ್ಟಿಗೆ ತೊಗೊಂಡು ಫುಲ್ ತೊಗೋಬೇಕು. ಇದರಲ್ಲೇನು ಹಾಫ್ ಮಾಡೋಂಗಿಲ್ಲ, ಒಟ್ಟಿಗೆ ತೊಗೊಂಡು ನಾಟ್ ಹಾಕ್ತಾ ಹೋಗಬೇಕು ಫುಲ್ ಸೀರೆ. ಫ್ರೆಂಡ್ಸ್ ನೋಡಿ ಮುಗಿದಿದೆ. ಇವಾಗ ಈ ರೀತಿ ಕುಚ್ಚು ಹಾಕ್ಬೋದು. ಶಾರ್ಟ್ ಬೇಕು ಅಂತಂದರೆ ಇಷ್ಟು ಕಟ್ ಮಾಡ್ಕೋಬೋದು, ಇಲ್ಲ ಉದ್ದನೇ ಚೆನ್ನಾಗಿರುತ್ತೆ. ನೋಡಿ ಈ ಥರ ಬಂದಿದೆ ನನ್ನ ಸೀರೆ, ಹೇಗೆ ಕಾಣಿಸ್ತಾ ಇದೆ? ಎಲ್ರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ. ಓಕೆ ಫ್ರೆಂಡ್ಸ್, ಬಾಯ್ ಫ್ರೆಂಡ್ಸ್.